ರೀಸೆಂಟಾಗಿ ಸ್ಟೇಟ್ ಆಫ್ ಹಾರ್ಮುಜ್ ಫುಲ್ ನ್ಯೂಸ್ ಐತಿ. ಸ್ಟೇಟ್ ಆಫ್ ಹಾರ್ಮುಜ್ ಅನ್ನೋದು ಗಲ್ಫ್ ಆಫ್ ಒಮನ್ನು ಮತ್ತು ಪರ್ಷಿಯನ್ ಗಲ್ಫ್ ನಡುವೆ ಕಂಡು ಬರುವಂಥ ಒಂದು ಕಿರಿದಾದ ಜಲಭಾಗ. ಇರಾನು ಇದ್ರ ಮೇಲೆ ತನ್ನ ಕಂಟ್ರೋಲ್ ಬೆಳೆಸ್ಕೊಂಡೈತಿ. ಈ ಕಂಟ್ರೋಲ್ ಬೆಳೆಸೋಕ್ಕೆ ಅದಕ್ಕೆ ಯಾವ ರೀತಿ ಕಾನೂನಿನ ಪ್ರಕಾರ ಅಧಿಕಾರ ಐತೆ ಅಂತ ನೋಡೋಣ ಬರ್ರಿ. ಅನ್ಕ್ಲಾಸ್ ಅನ್ನೋದು ಒಂದು ಲಾ ಬರುತ್ತೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ಸೀಸ್ ಅಂತ. ಇದ್ರ ಪ್ರಕಾರ ಯಾವುದೋ ಒಂದು ದೇಶದ ಬೇಸ್ಲೈನ್ದಿಂದ 12 ನಾಟಿಕಲ್ ಮೈಲು ಆ ದೇಶದ ಟೆರಿಟೋರಿಯಲ್ ವಾಟರ್ ಅಂತ ಬರುತ್ತೆ. ಆ ಟೆರಿಟೋರಿಯಲ್ ವಾಟರ್ ಪೂರ ಆ ದೇಶ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅದ್ರ ಹಕ್ಕಿದೆ. ಈಗ ಹಾರ್ಮುಜ್ ಸ್ಟ್ರೇಟು 33 ಕಿಲೋಮೀಟರ್ ಇದೆ. 30 ಕಿಲೋಮೀಟರ್ ಅಂದರೆ 33 ಕಿಲೋಮೀಟರ್ ಅಂದರೆ 21 ನಾಟಿಕಲ್ ಮೈಲು. ಟೋಟಲ್ 21 ನಾಟಿಕಲ್ ಮೈಲು ಇದ್ರಿ. ಇರಾನ್ದು 12 ನಾಟಿಕಲ್ ಮೈಲು ಪ್ಲಸ್ ಒಮನ್ದು 12 ನಾಟಿಕಲ್ ಮೈಲು, ಟೋಟಲ್ 24 ನಾಟಿಕಲ್ ಮೈಲ್ ಆಯ್ತು. ಅಂದರೆ ಇಡೀ ಸ್ಟೇಟ್ ಆಫ್ ಹಾರ್ಮುಜ್ ಅನ್ನೋದು ಬರೀ ಟೆರಿಟೋರಿಯಲ್ ವಾಟರ್ ಒಳಗಡೆ ಐತಿ. ಇಂಟರ್ನ್ಯಾಷನಲ್ ವಾಟರ್ ಬರೋದೇ ಇಲ್ಲ ಹಾರ್ಮುಜಲ್ಲಿ. ಅದರ ಸಲುವಾಗಿ 2 ದೇಶಗಳ ನಡುವೆ ಇದಕ್ಕೆ ಹೋಗುತ್ತೆ ಹಾರ್ಮುಜು. ಬಟ್ ಇರಾನ್ ಇದ್ರ ಮೇಲೆ ಜಾಸ್ತಿ ಕಂಟ್ರೋಲ್ ಮಾಡಿದೆ. ಯಾಕಂದರೆ ಇರಾನ್ ಇಲ್ಲಿ ಸಿಪ್ಪಿಂಗ್ ಲೈನ್ ಏನಿದೆ ಅಲ್ಲ ಹಾರ್ಮುಜ್ ಮೂಲಕ ಹೋಗುತ್ತೆ, ಆ ಸಿಪ್ಪಿಂಗ್ ಲೈನ್ ಟುವರ್ಡ್ಸ್ ಇರಾನ್ ಕಡೆ ಜಾಸ್ತಿ ಬೆಂಡ್ ಆಗಿದೆ. ಯಾವುದೇ ಒಂದು ಹಡಗು ಹೋಗ್ಬೇಕಂದ್ರೆ ಅದಕ್ಕೊಂದು ದಾರಿ ಇರುತ್ತಲ್ಲ, ಎಲ್ಲಿ ಬೇಕಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ಒಂದು ಸಿಪ್ಪಿಂಗ್ ಲೈನ್ ಐತಿ. ಈ ಸಿಪ್ಪಿಂಗ್ ಲೈನ್ ಜಾಸ್ತಿ ಪೂರ ಇರಾನ್ ಕಡೆ ಹೊಲಿದೆ ಅಂತ. ಇರಾನ್ದೇ ನಿಯರಲ್ಲಿ ಇಲ್ಲಿ ಸ್ಟ್ರಾಟಜಿಕ್ ಐಲ್ಯಾಂಡ್ಸ್ ಇದಾವೆ 2. ಒಂದು ಇಲ್ಲಿ ಕೊಶಮ್ ಐಲ್ಯಾಂಡ್ ಅಂತ ಬರುತ್ತೆ, ಒಂದು ಹಾರ್ಮುಜ್ ಐಲ್ಯಾಂಡ್ ಅಂತ ಬರುತ್ತೆ. ಇಲ್ಲಿ ಅವರು ಫುಲ್ ವೆಪನೈಜೇಷನ್ ಮತ್ತು ಅವರು ಸ್ಟ್ರಾಟಜಿಕ್ ಪಾಯಿಂಟಾಗಿ ವರ್ಕ್ ಆಗ್ತವೆ. ಇವ್ರ ಮೂಲಕ ಹೋಗುವಾಗ ಎಲ್ಲ ಹಡಗುಗಳ ಮೇಲೆ ಇರಾನ್ ಕಂಟ್ರೋಲ್ ಮಾಡುತ್ತೆ. ಬಟ್ ಒಮನ್ನು ನಾರ್ತ್ ಸೈಡು ಶಿಪ್ಪಿಂಗ್ ಲೈನು ಕಡಿಮೆ ಮತ್ತು ಅವರ ಆ ಕಂಟ್ರೋಲ್ ಮಾಡೋ ಕೆಪಾಸಿಟಿನೂ ಕಡಿಮೆ ಒಮನ್ ಅವ್ರಿಗೆ. ಅದರ ಸಲುವಾಗಿ ಹಾರ್ಮುಜನ್ನು ಇರಾನ್ದವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದು ಅನ್ಕ್ಲಾಸ್ ಅನ್ನೋ ಲಾ ಪ್ರಕಾರ 12 ನಾಟಿಕಲ್ ಮೈಲ್ ಅವ್ರದ್ದು ಟೆರಿಟೋರಿಯಲ್ ವಾಟರ್ ಇರೋದ್ರಿಂದ ಪೂರಾ ಅವರು ಇರಾನಿಯರ್ ಕೋಸ್ಟ್ ಲೈನು, ಇಲ್ಲಿ ಐಲ್ಯಾಂಡ್ಗಳು ಮತ್ತು ಶಿಪ್ಪಿಂಗ್ ಲೈನು ಪೂರಾ ಇವತ್ತೆಲ್ಲ ಸ್ಟ್ರಾಟಜಿಯಾಗಿ ಇಟ್ಕೊಂಡು ಇರಾನ್ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ.